ಹಾಯ್ ಹಲೋ ದಿಸ್ ಇಸ್ ಚೈತ್ರ ಚಂದು ಯೂಟ್ಯೂಬ್ ವ್ಲಾಗ್ಸ್ ವೆಲ್ಕಮ್ ಟು ಯು ಆಲ್. ನಾನು ಇವತ್ತು ನಿಮಗೆ ಆಲೂ ಮತ್ತು ಆನಿಯನ್ನ ಮಿಕ್ಸ್ ಮಾಡಿ ಹೇಗೆ ಪಕೋಡ ಮಾಡೋದನ್ನ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು ಏನೇನು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಇದಕ್ಕೆ ಈರುಳ್ಳಿ ಬೇಕಾಗುತ್ತೆ, ಈ ಥರ ಬಿಡಿಯಾಗಿ ಚಾಪ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ಮತ್ತು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ಖಾರದ ಪುಡಿ, ಅರಿಶಿನ, ಸ್ವಲ್ಪ ಜೀರಿಗೆ, ಉಪ್ಪು, ಮತ್ತು ಇದಕ್ಕೆ ಸೇಮ್ ಅದೇ ಥರ ಸ್ಲೈಸ್ ಆಗಿ ನಿಮಗೆ ಆಲೂನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನಾನೇನು ಬೇಯಿಸ್ಕೊಂಡಿಲ್ಲ. ಇದರಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ, ಮತ್ತು ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ. ಸೊ ಒಂದು ಬೌಲ್ಗೆ ಚಾಪ್ ಮಾಡ್ಕೊಂಡಿರುವಂತಹ ಆನಿಯನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ಈ ಥರ ಉಡಿಯಾಗಿ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಹಾಗೆ ಸ್ಲೈಡಾಗಿ ಚಾಪ್ ಮಾಡ್ಕೊಂಡಿರುವಂತಹ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಮತ್ತು ಜಜ್ಜಿರೋದು, ಇದು ಯಾವುದು ಪೇಸ್ಟ್ ಅಲ್ಲ, ಮತ್ತು ಹಸಿಮೆಣ್ಸಿನ್ಕಾಯಿ. ಇದು ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇದಕ್ಕೆ 1 ಕಪ್ ಕಡಲೆ ಹಿಟ್ಟಿಗೆ ನೀವು ಒಂದು 2-3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ತರಿಯಾಗಿದ್ದಾಗ ನಿಮಗೆ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಬರೀ ಕಡಲೆ ಹಿಟ್ಟು ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಮೆತ್ತೆ ಥರ ನಿಮಗೆ ಫೀಲ್ ಬರುತ್ತೆ. ಹಾಗಾಗಿ ಸ್ವಲ್ಪ ನಾನು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನೋಡಿಕೊಂಡು ನೀಟಾಗಿ ವಾಟ್ರನ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಆಗಿದೆ. ಆ್ಯಂಡ್ ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಲ್ಟ್ ಆದಮೇಲೆ ಇದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ, ಇದೆಲ್ಲ ಟೇಸ್ಟ್ಗೋಸ್ಕರ. ಆ್ಯಂಡ್ ಇದಕ್ಕೊಂದು ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿಕೊಂಡು ಚಿಲ್ಲಿ ಪೌಡರನ್ನ ಆ್ಯಡ್ ಮಾಡ್ಕೊಬೋದು. ನಾನು ಇಲ್ಲಿ 2-3 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ, ಬಿಕಾಸ್ ನಮ್ಮಲ್ಲಿ ಸ್ವಲ್ಪ ಖಾರ ತಿನ್ನೋರು ಜಾಸ್ತಿ ಇದ್ದಾರೆ ಅಂಥೇಳಿ. ಆ್ಯಂಡ್ ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ಕೋರಿಯಂಡರ್ ಪೌಡರ್. ಇದೆಲ್ಲವೂ ಕೂಡ ಆಪ್ಷನಲ್, ನಿಮ್ಗೆ ಇಷ್ಟು ಪೌಡ್ರ್ ಹಾಕಬೇಕಂತಿಲ್ಲ. ನಾನು ಜಸ್ಟ್ ಟೇಸ್ಟ್ಗೋಸ್ಕರ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ನೋಡಿಕೊಂಡು ಹದವಾಗಿ ಬರೋ ಹಾಗೆ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಎಣ್ಣೆನ ಕಾಯಕ್ಕಿಟ್ಕೊಳ್ಳಿ. ಸೊ ಎಣ್ಣೆ ಕಾದ ನಂತರ ನಿಮ್ಗೆ ಯಾವ ಸೈಜಿಗೆ ಬೇಕೋ ಹಾಗೆ, ಇದಕ್ಕೇನು ವಡೆ ಥರನೋ ಅಥವಾ ಈ ಥರ ರೌಂಡ್ ಬೇಕೋ ಆ ಥರ ಏನೂ ಇಲ್ಲ. ಸೊ ಇದು ಜಸ್ಟ್ ನಿಮ್ಮ ಕೈಲಿ ಹೇಗೆ ನೀಟಾಗಿ ಬರುತ್ತೆ ಅದನ್ನು ನೀಟಾಗಿ ಆಯಿಲ್ಗೆ ಹಾಕಿ, ಸೊ ಈ ಥರ ನೀಟಾಗಿ ನಿಮ್ಗೆ ಸ್ಪೇಸ್ ನೋಡ್ಕೊಳ್ಳಿ. ನಾನು ಸುಮ್ಮನೆ ನಿಮ್ಗೆ ತೋರಿಸೋದಕ್ಕೋಸ್ಕರ ಒಂದು 4 ಹಾಕಿದ್ದೀನಿ ಅಷ್ಟೇ. ಇದು ಯಾವುದೇ ಥರ ಸೈಜ್ ಮೆಷರ್ಮೆಂಟ್ ಏನೂ ಇಲ್ಲ. ಈ ಥರ ಒಂದು ಸ್ವಲ್ಪ ಬ್ರೌನಿಷ್ ಬರೋ ಹಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಫ್ರೈ ಆದ ನಂತರ ನೀಟಾಗಿ 2 ಕಡೆ ಬೆಂದ ಮೇಲೆ ಈ ಥರ ನೀಟಾಗಿ ಎಣ್ಣೆಯಿಂದ ತೆಗೀರಿ. ಆ್ಯಂಡ್ ಸೊ ಫೈನಲಿ ಆಲೂ ಆ್ಯಂಡ್ ಆನಿಯನ್ ಪಕೋಡ ರೆಡಿ. ಸೊ ದಿಸ್ ಈಸ್ ಚೈತ್ರ ಚಂದು ಯೂಟ್ಯೂಬ್ ಬ್ಲಾಗ್ಸ್. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಬೆಲ್ ಬಟನ್ ಮಾಡೋದನ್ನು ಮರಿಬೇಡಿ. ಸೊ ನೋಟಿಫಿಕೇಷನ್ಗೋಸ್ಕರ ಮನೇಲೇ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಆಲೂ ಪಕೋಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.